ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೈಕ್ಷಣಿಕವಾಗಿ ಹಿಂದುಳಿದಂತಹ ಹಣೆಪಟ್ಟಿ ಹೊಂದಿದ್ದ ಯಾದಗಿರಿ ಜಿಲ್ಲೆಯು ಈಗ ಹಂತ ಹಂತವಾಗಿ ಹಣೆಪಟ್ಟಿ ಕಳಚುವ ಕಾರ್ಯ ಸಾಧನೆ ಮಾಡ್ತಾ ಇದೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಯಾದಗಿರಿ ರಾಜ್ಯದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದು ಶೈಕ್ಷಣಿಕವಾಗಿ ವೃದ್ಧಿ ಕಾಣುವುದಕ್ಕೆ ಕಾರಣೀಭೂತರಾದ ಸಾಧಕ ವಿದ್ಯಾರ್ಥಿಗಳಿಗೆ ಉದ್ಯಮಿ ಹಾಗೂ ಶಿಕ್ಷಣ ಪ್ರೇಮಿ ದಯಾನಂದ್ ಪಟ್ಟಣಶೆಟ್ಟಿ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಯಾದಗಿರಿ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಯಾದಗಿರಿ ಜಿಲ್ಲೆ ಈಗ ಶೈಕ್ಷಣಿಕವಾಗಿ ಹೊಸ ಕ್ರಾಂತಿ ಕಾಣುತ್ತಿದೆ. ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಅಳಿಸಿ ಇಂದು ಇಲ್ಲಿನ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಸಾಧನೆ ಮಾಡ್ತಿದ್ದಾರೆ. ಇಂತಹ ಸಾಧಕ ವಿದ್ಯಾರ್ಥಿಗಳ ಬೆನ್ನು ತಟ್ಟಲು ಉದ್ಯಮಿ ದಯಾನಂದ ಪಟ್ಟಣಶೆಟ್ಟಿ ದಂಪತಿ ಮುಂದಾಗಿದ್ದಾರೆ. ಕಳೆದ 15 ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಉದ್ಯಮಿ ದಯಾನಂದ ಅವರು ತಮ್ಮ ತಾಯಿಯ ನೆನಪಿನಲ್ಲಿ ಮಾತೋಶ್ರೀ ಸುಶೀಲಮ್ಮ ಪಟ್ಟಣಶೆಟ್ಟಿ ಸ್ಮಾರಕ ಪ್ರತಿಷ್ಠಾನದ ಮೂಲಕ ಅನೇಕ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ಈ ಪ್ರತಿಷ್ಠಾನದ ಅಧ್ಯಕ್ಷರಾದ ಮಮತಾ ದಯಾನಂದ ಪಟ್ಟಣಶೆಟ್ಟಿ ಅವರು ಶಿಕ್ಷಣದ ಮೇಲೆ ಅಪಾರ ಕಾಳಜಿ ಹೊಂದಿದ್ದು ವಿದ್ಯಾರ್ಥಿಗಳ ಹಿತ ಕಾಯುವ ಕಾರ್ಯಕ್ಕೆ ಸಾಥ್ ನೀಡಿದ್ದಾರೆ. ನಮ್ಮದು ತಾಯಿ ಸುಶೀಲಮ್ಮ ಪಟ್ಟಣಶೆಟ್ಟಿ ಪ್ರತಿಷ್ಠಾನ ವತಿಯಿಂದ ನಾವು 95 ಕ್ರಾಸ್ ಮಾಡಿದ್ದು ಮಕ್ಕಳಿಗೆ ಒಂದು ಸನ್ಮಾನ ಮಾಡಿದ್ವಿ. ತುಂಬ ಖುಷಿಯಾಗುತ್ತೆ ಈ ಥರ ನೋಡಿದಾಗೆ. ತುಂಬ ಒಳ್ಳೆ ನಂಬರ್ಸು, ಒಂದು 90 ಸ್ಟೂಡೆಂಟ್ಸು, ಅದರಲ್ಲಿ ಹೆಣ್ಮಕ್ಳು ಜಾಸ್ತಿ. 90 ಸ್ಟೂಡೆಂಟ್ಸು ಒಳ್ಳೆ 95 to 99%, ಕೆಲವು ಜನ 100% ತೊಗೊಂಡಿದ್ದವ್ರು ಇದ್ದಾರೆ. ಇದು ನಮ್ಮ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಲ್ಲಿ ತುಂಬ ಒಳ್ಳೆ ನಂಬರ್ಸ್ ಅಂತ ಅನ್ಕೋತೀವಿ. ಆಮೇಲೆ ಇದ್ರ ಮುಂದೇನು ಮತ್ತೆ ನಂಬರ್ ಹೆಚ್ಚು ಆಗ್ತಾ ಹೋಗಲಿ. ಆಮೇಲೆ ನಾವು ಈ ಥರ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಂದು 3 ಮಕ್ಕಳಿಂದ, ಇವಾಗ ಒಂದು 90 ಜನ ಮಕ್ಕಳಾಗಿದೆ ಅಂದರೆ ತುಂಬ ಖುಷಿಯಾಗುತ್ತೆ. ಇವತ್ತು ನಮ್ಮ ತಾಯಿ ಹೆಸರಲ್ಲಿ ಅಂದರೆ ಸುಶೀಲಮ್ಮ ಪಟ್ಟಣಶೆಟ್ಟಿಯ ಒಂದು ಪ್ರತಿಷ್ಠಾನದ ಅಂಗವಾಗಿ PUC ಮತ್ತು SLC ಮಕ್ಕಳಿಗೆ 90 ಮತ್ತು 95% ತೊಗೊಂಡಂಥ ಮಕ್ಕಳಿಗೆ ಇವತ್ತು ಒಂದು ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದೆ. ನಿಜಕ್ಕೂ ಹಳ್ಳಿ ಮಕ್ಕಳು ನಮಗೆಲ್ಲ ಗೊತ್ತಿದೆ, ಓದಿ ಬೆಳೆದು ಒಂದು ಪ್ರೋತ್ಸಾಹ ಸಿಗೋದು ತುಂಬ ಕಷ್ಟ. ಯಾಕಂದ್ರೆ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾನು ಬೆಂಗಳೂರಿಗೆ ಹೋಗಿದ್ದರಿಂದ ಉದ್ಯಮ ಆಗಿರ್ಬೋದು, ಬಟ್ ಇಲ್ಲಿ ಮಕ್ಕಳಿಗೆ ಜಾಸ್ತಿ ಪ್ರೋತ್ಸಾಹ ಸಿಗಲ್ಲ. ಇದು ಒಂದು ಚಿಕ್ಕ ಒಂದು ವೇದಿಕೆ, ಒಂದು ಅಳಿಲಿ ಸೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹುಣಸಗಿ ಪಟ್ಟಣದ ದಯಾನಂದ ಅವರ ನಿವಾಸದ ಅಮ್ಮನ ಮನೆ ಆವರಣದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 90ಕ್ಕೂ ಹೆಚ್ಚು ಅಂಕ ಗಳಿಸಿದ ತಾಲೂಕಿನ ಪ್ರತಿಭಾವಂತ ಮಕ್ಕಳಿಗೆ ನಗದು ಬಹುಮಾನ ಹಾಗೂ ನೋಟ್ಬುಕ್ಗಳನ್ನು ವಿತರಿಸುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ದಯಾನಂದ ಪಟ್ಟಣಶೆಟ್ಟಿ ಅವರು ತಮ್ಮ ತಾಯಿ ಸುಶೀಲಮ್ಮ ಪಟ್ಟಣಶೆಟ್ಟಿ ಅವರ ಮೂರ್ತಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ರು. ನಂತರ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಮಾಜಿ ಸಚಿವ ರಾಜುಗೌಡ ಅವರು ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದ್ರು. ಕೇವಲ ವಿದ್ಯಾರ್ಥಿಗಳಲ್ಲದೆ ಉತ್ತಮ ಫಲಿತಾಂಶಕ್ಕೆ ಕಾರಣರಾದ ಶಾಲಾ ಶಿಕ್ಷಕರನ್ನು ಈ ವೇಳೆ ಸನ್ಮಾನಿಸಲಾಯಿತು. ನಮ್ಮ ಯಾದಗಿರಿ ಡಿಸ್ಟಿಕ್ ಒಳಗೆ ಈ ಸಲ SSLC ರಿಸಲ್ಟ್ ಒಳಗೆ ನಾವು ಯಾವಾಗಲೂ ಪ್ರತಿ ವರ್ಷ ಬಾಟಮ್ ಒಳಗೆ ನೋಡ್ತಿದ್ವಿ. ಆದರೆ ಈ ವರ್ಷ ನಾವು 28th ರ್ಯಾಂಕನ್ನು ನೋಡಿರೋದಂತ ತುಂಬ ಖುಷಿ ಆಗ್ತದೆ. ಇದೇ ಥರ ನಮ್ಮ ಜಿಲ್ಲಾ ವಿದ್ಯಾರ್ಥಿಗಳು ಎಲ್ಲರೂ ಚೆನ್ನಾಗಿ ಓದಿದ್ರೆ ಶಿಕ್ಷಕರ ಸಹಾಯದಿಂದ ಅವರ ಪ್ರಯತ್ನದಿಂದ ಅವರು ಓದಿದ್ರೆ ಮುಂದೆ ತುಂಬ ಚೆನ್ನಾಗಿ ರಿಸಲ್ಟ್ ಮಾಡಿ ನಮ್ಮ ಯಾದಗಿರಿ ಡಿಸ್ಟಿಕ್ನ ಇನ್ನೂ ನಮ್ಮ ಸ್ಟೇಟ್ ಒಳಗೆ ಫಸ್ಟ್ ರ್ಯಾಂಕನ್ನ ತೊಗೊಂಬರ್ತಾರೆ. ಅದಕ್ಕೆ ಸೊತ್ತೇ ಹೊರತು ಸೋಮಾರಿ ಸೊತ್ತಲ್ಲ. ಈಗ ತಾಯಿ ಸುಶೀಲಮ್ಮ ಟ್ರಸ್ಟ್ ವತಿಯಿಂದ ಭಾಳ ಅದ್ಭುತ ಕೆಲಸವನ್ನು ನಮ್ಮ ದಯಾನಂದ ಅಣ್ಣವರು ಮಮತಾ ತಂಗಿಯವರು ಮಾಡ್ತಿದ್ದಾರೆ. ಯಾಕಂದರೆ ಈ ಭಾಗದ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗಲಿ, ಅವರಿಗೊಂದು, ಯಾಕೆಂದರೆ ಇಷ್ಟೊಂದು ಚೆನ್ನಾಗಿ ಓದಿಯವರು ಅಷ್ಟು ಪರ್ಸೆಂಟ್ ತೊಗೊಂಡಾಗ ಒಂದು ಪ್ರೋತ್ಸಾಹ ಸನ್ಮಾನ ಆದಾಗ ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡ್ಬೇಕಂತ ಮಕ್ಕಳಿಗೆ ಆಸೆ ಹುಡ್ತದೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಯಾವತ್ತೂ ದಯಾನಂದರಾಯಿತು ಮಮತಾ ತಂಗಿಯವರು ಹಲವಾರು ಸೋಷಿಯಲ್ ವರ್ಕ್ಗಳನ್ನ ಮಾಡ್ಕೊಂತ ಸಾಮಾಜಿಕ ಕೆಲಸವನ್ನು ಮಾಡ್ಕೊಂತ ಬಂದರೆ. ಶಿಕ್ಷಣ ಪ್ರೇಮಿ ದಂಪತಿಯ ಈ ಮಹತ್ ಕಾರ್ಯಕ್ಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ದಯಾನಂದ ಪಟ್ಟಣಶೆಟ್ಟಿ ದಂಪತಿಗಳ ಈ ಸಮಾಜಮುಖಿ ಸೇವೆ ಹೀಗೆಯೇ ಮುಂದುವರಿಯಲಿ ಎಂಬುದು ಎಲ್ಲರ ಹಾರೈಕೆಯಾಗಿದೆ. ಇನ್ನು ಶಿಕ್ಷಣ ಪ್ರೇಮಿ ದಂಪತಿಗಳಾದ ದಯಾನಂದ ಪಟ್ಟಣಶೆಟ್ಟಿ ದಂಪತಿಗಳು ಸನ್ಮಾನಿಸಿ ಓದಿಗೆ ಪ್ರೋತ್ಸಾಹಿಸುವ ಕಾರ್ಯ ಮಾಡಿದ್ದಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ದಯಾನಂದ ದಂಪತಿಗಳ ಸಮಾಜಮುಖಿ ಹೀಗೆ ಮುಂದುವರಿಯಲಿ ಎಂಬುದು ಎಲ್ಲರ ಹಾರೈಕೆಯಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.